ಹಲೋ ಪುಟಾಣಿಗಳೇ, ನಾನು ನಿಮಗೆಲ್ಲ ಈಗೊಂದು ಸಣ್ಣ ಕತೆ ಹೇಳ್ತೀನಿ. ಇದು ಬಾಕ್ಸ್ ಏನಂತ ಅಂದ್ಕೊಂಡ್ರ, ಈ ಬಾಕ್ಸ್ ಹೆಸರು ಬುಟಾಯ್ ಅಂತ. ಈ ಕತೆ ಬಂದಿರೋದು ದೂರ ದೇಶದ ಜಪಾನಿಂದ. ಇದ್ರ ಹೆಸರು ಕಾಮಿ ಶಿಬಾಯ್. ಕಾಮಿ ಆ್ಯಂಡ್ ಶಿಬಾಯ್ ಅಂತ 2 ಅಕ್ಷರಗಳಿದೆ. ಪಿಕ್ಚರ್ ಸ್ಟೋರಿ ಟೆಲ್ಲಿಂಗ್ ಅಂತ ಅರ್ಥ. ಹಾಗಾದರೆ ಈ ಕತೆ ಈಗಲೇ ಶುರು ಮಾಡಲಾ? ಒಂದಾನೊಂದು ಕಾಲದಲ್ಲಿ ಬಹಳ ದಿನಗಳ ಹಿಂದೆ ಮೇಲೆ ಆಕಾಶದಲ್ಲಿ ಟಾಯ್ ಒಂದು ಸಣ್ಣ ಡ್ರಾಪ್ ಆಫ್ ವಾಟರ್ ಇತ್ತಂತೆ. ಆ ಪುಟಾಣಿ ಡ್ರಾಪ್ ಹೆಸರು ಬೂಂದ್ ಅಂತ. ಅದು ಭಾಳ ತರಲೆ, ಭಾಳ ಚೇಷ್ಟೆ, ಫುಲ್ ಆಫ್ ಎಂತೂಸಿಯಾಸಮ್, ಯಾವಾಗಲೂ ಏನಾದರೂ ಹೊಸದು ಮಾಡಬೇಕು ಅಂತ. ಒಂದಿನ ಮೇಲೆ ಆಕಾಶದಿಂದ ಕೆಳಗೆ ನೋಡ್ತಂತೆ ಎಲ್ಲ ಪುಟಾಣಿ ಇದ್ದರು. ಆಗ ಏನು ಮಾಡ್ತು ನಮ್ಮ ಬೂಂದು, ಓಡಿ ಹೋಗಿ, ಇವಾಗ ನೀವೆಲ್ಲಾದರೂ ಆಟೆ ಹೋಗ್ಬೇಕಂದ್ರೆ ಏನು ಮಾಡ್ತೀರಾ? ತಾತ ಅಜ್ಜಿನ ಅಪ್ಪ ಅಮ್ಮನ ಕೇಳ್ತೀರಾ ಅಲ್ವಾ? ತಾತನ ಹತ್ರ ಹೋಯ್ತು. ಗ್ರ್ಯಾಂಡ್ ಪಾ ಪ್ಲೀಸ್ ನನಗೆ ಭೂಮಿಗೆ ಹೋಗಬೇಕು, ನಾನು ಕೆಳಗಡೆ ಹೋಗಬೇಕು, ಕೆಳಗಡೆ ಇರೋದೆಲ್ಲ ನೋಡಬೇಕು ಅಂತ ಹೇಳ್ತು. ಆಗ ಅವ್ರ ತಾತ ತುಂಬ ಸ್ಟ್ರಿಕ್ಟು. ಆದರೂ ಏನು ಮಾಡಿದ್ರು ಗೊತ್ತಾ? ನೀ ಹೋಗ್ಬೋದು, ನಿನ್ನ ಅಕ್ಕ ಇದ್ದಾಳಲ್ಲ ಶಬ್ನಮ್, ಅವಳನ್ನೂ ಕರ್ಕೊಂಡು ಹೋಗಬೇಕು ಅಂತ ಆರ್ಡರ್ ಕೊಟ್ಟರು. ಭಾಳ ಖುಷಿ ಆಯಿತು. ಶಬ್ನಮ್ ಮತ್ತು ಬೂಂದು ಅಲ್ಲೇ ಇದ್ದ ಒಂದು ದೊಡ್ಡ ವಾಟರ್ ಫಾಲ್ ಮೇಲೆ ಕೂತ್ಕೊಂಡು ಅಂತ ಕೆಳಗಡೆ ಭೂಮಿಗೆ ಬಂದರು. ಜುಳ್ 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 ಜುಳ್. ಆ ವಾಟರ್ ಫಾಲು ಸಣ್ಣ ನದಿಯಾಗಿ ಎಲ್ಲಿ ಹರಿಯೋಕ್ಕೆ ಶುರು ಮಾಡ್ತು. ಕಾಡು, ಮರ, ಗಿಡ ಎಲ್ಲ. ಆಗ ಬೂಂದು ಬಹಳ ಖುಷಿ ಆಯಿತು. ರೇ, ಈ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆಯಲ್ಲ, ಈ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ, ಪ್ರಾಣಿಗಳೆಲ್ಲ ಎಷ್ಟು ಚೆನ್ನಾಗಿದೆ. ಆಗ ಅದರ ಅಕ್ಕ ಶಬ್ನಮ್ ಹೇಳ್ತು, ನಾವು ತುಂಬ ಇಂಪಾರ್ಟೆಂಟು ಗೊತ್ತಾ ಬೂಂದ್, ನೀರಿದ್ರೇ ಇದೆಲ್ಲ ಬೆಳೆಯೋಕ್ಕಾಗೋದು ಅಂತ. ಹೌದಾ, ಹೇಗೆ ಅಂತು. ಆಗ ಟಾಯ್ ಟಾಯ್ ಒಂದು ಪುಟ್ಟ ಬೀಜದಿಂದ ಒಂದು ದೊಡ್ಡ ಮರ ಹೇಗಾಗೋದು ಅಂತ ಶಬ್ನಮ್ ಹೇಳ್ಕೊಟ್ಲು. ಅದರಲ್ಲಿ ನೀರು ಎಷ್ಟು ಇಂಪಾರ್ಟೆಂಟು ಅಂತ ಕೂಡ ಹೇಳ್ಕೊಟ್ಲು. ಬೂಂದಕ್ಕೆ ಬಹಳ ಖುಷಿ ಆಯಿತು. ಹೀಗೆ ಹೋಗ್ತಾ ಇದ್ರು. ಹೊಯ್ಯೋ ಕಚಕ್ಕ 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 ಕಚಕ್ಕ. ಏನಾಗ್ತಿತ್ತು? ಸ್ವಲ್ಪ ದೂರದಲ್ಲಿ ನದಿ ಪಕ್ಕ ಸೋಪ್ ಹಾಕಿ ಬಟ್ಟೆ ಒಗಿತಿದ್ರು. ಈ ಕಡೆ ಫ್ಯಾಕ್ಟ್ರಿಯಿಂದ ಎಲ್ಲ ಗಲೀಜು ನೀರೆಲ್ಲ ನದಿ ಸೇರ್ಕೋತಿತ್ತು. ಆಗ ಬೂಂದ್ಗೆ, ಅಕ್ಕ ನನಗಿಲ್ಲಿ ಇರೋಕ್ಕಾಗ್ತಾ ಇಲ್ಲ, ಎಷ್ಟು ಪೊಲ್ಯೂಟೆಡ್ ಆಗಿದೆ ಅಂತ ಕೆಮ್ತಿತ್ತು. ಈಗ ಬೂಂದ್ ಕೆಳಗೆ ಬಂದಿದ್ದಾಯಿತು. ಮೇಲೆ ಹೋಗೋದು ಹೇಗೆ? ವಾಟರ್ ಸೈಕಲ್ ಅಂತ ಗೊತ್ತಾ ನಿಮಗೆ? ಶಬ್ನಮ್ ಅದಕ್ಕೆ ಹೇಳ್ಕೊಡ್ತು. ಯೋಚನೆ ಮಾಡಬೇಡ, ನಾವು ಮೇಲೆ ಆಕಾಶದಲ್ಲಿರ್ತೀವಿ, ಬಿಸಿಲಲ್ಲಿ ಮಳೆ ಆಗಿ ಕೆಳಗೆ ಬರ್ತೀವಿ, ನೀರಿಂದ ಮತ್ತೆ ಆವಿಯಾಗಿ ವಾಪಸ್ ಹೋಗಬಹುದು, ಯೋಚನೆ ಮಾಡಬೇಡ ಅಂತ ಹೇಳ್ತು. ಆಗ ಏನು ಮಾಡ್ತು ಬೂಂದ್ ಮತ್ತು ಶಬ್ನಮ್? ಅಲ್ಲೇ ಇದ್ದ ಒಂದು ದೊಡ್ಡ ಬಂಡೆ ಮೇಲೆ ಹಾರ್ತು. ಆಗ ಎಲ್ಲ ಬಿಸಿಲಿಂದ ಎವ್ಯಾಪೊರೇಷನ್ ವಾಪಸ್ ಮೇಲೆ ಹೋಯ್ತು. ಆಗ ಯಾರು ಕಾಯ್ತಾ ಇದ್ರು? ಗ್ರ್ಯಾಂಡ್ ಪಾ ಮೇಘ್. ನೋಡಿದ್ದೆ ತಡ ಬೂಂದು, ತಾತ ತಾತ ಏನಾಯ್ತೋ ಮಗು? ತಾತ ಕೆಳಗಡೆ ಎಲ್ಲ ನೀರೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ತಾತ, ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಅಳ್ತಿದ್ದ. ಬುದ್ಧಿ ಕಲಿಸ್ತೀನಿ ಇರು ಅಂತ ಹೇಳಿ ಗ್ರ್ಯಾಂಡ್ ಪಾ ಮೇಘು ಎಲ್ಲರಿಗೂ ಒಂದ್ಸತಿ, ಹೇ ಭೂಮಿಲಿರೋ ಜನಗಳೇ, ನಿಮ್ಮ ನೀರೆಲ್ಲ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳಿದ್ರು. ಜನ ಕೇಳಿದ್ರಾ? ನೀವೆಲ್ಲ ಏನು ಮಾಡ್ತೀರಾ? ಹಲ್ಲುಜ್ಜವಾಗ ನೀರು ಬಿಟ್ಕೊಂಡು ಗಲೀಜೆಲ್ಲ ನೀರಲ್ಲಿ ಎಸೆಯೋದು. ಜನ ಯಾರೂ ಮಾತೇ ಕೇಳಿಸ್ಕೊಳ್ಳಿಲ್ಲ. ಮಾಡ್ತೀನಿ ತಾಳು ಅಂತ ಗ್ರ್ಯಾಂಡ್ ಪಾ ಏನು ಮಾಡಿದ್ರು? ಮಳೆ ಬರೋದನ್ನೇ ನಿಲ್ಲಿಸ್ಬಿಟ್ರು. ನೋ ಮೋರ್ ರೈನ್ಸ್. ಮಳೆನೇ ನಿಂತೋಯ್ತು. 1 ದಿನ 2 ದಿನ ಎಲ್ಲ ಅಲ್ಲೇ ನೀರು ಇಟ್ಕೊಂಡು ಬಾಟ್ಲ್ ಇಟ್ಕೊಂಡು ಕುಡಿದ್ರು. ಆಮೇಲೆ ನೀರೇ ಇಲ್ಲ, ಮಳೆ ಇಲ್ಲ ಅಂದರೆ ಏನಾಗುತ್ತೆ? ಏನಾದರೂ ಜೀವನ ಮಾಡೋಕ್ಕಾಗುತ್ತಾ? ಪ್ರಾಣಿಗಳೆಲ್ಲ ಸತ್ತೋಯ್ತು, ಗಿಡಗಳೆಲ್ಲ ಒಣಗೋಯ್ತು, ಜನಕ್ಕೆಲ್ಲ ನೀರು ದಾಹ. ಐಮ್ ಸಾರಿ ಅಂತ ಎಲ್ಲ ಜನ ಏನು ಮಾಡಿದ್ರು? ಓಡ್ ಹೋಗಿ ಗ್ರ್ಯಾಂಡ್ ಪಾ ಮೇಘ್ಗೆ, ಸಾರಿ ನಮ್ಮನ್ನು ಕ್ಷಮಿಸ್ಬಿಡಿ, ನಾವು ಇನ್ಮೇಲೆ ಕ್ಲೀನಾಗಿ ಇಟ್ಕೋತೀವಿ, ನೀರು ಈ ಥರ ಎಲ್ಲ ಮಾಡೋದೇ ಇಲ್ಲ, ಐಮ್ ಸಾರಿ ಅಂತ ಹೇಳಿದ್ರು. ಆಗ ಗ್ರ್ಯಾಂಡ್ ಪಾ ಮೇಘ್ ಏನು ಮಾಡಿದ್ರು? ಹಿ ವಾಸ್ ಅ ಕೈಂಡ್ ಗ್ರ್ಯಾಂಡ್ ಪಾ ಅಲ್ವಾ? ಗ್ರ್ಯಾಂಡ್ ಪಾ ಮೇಘ್ ಹೇಳಿದ್ರು,
ಓಕೆ, ಇನ್ಮೇಲಾದರೂ ನೀರೆಲ್ಲ ಕ್ಲೀನಾಗಿ ಇಟ್ಕೋತೀರಾ? ಹಾಂ ತಾತ, ನಾವೆಲ್ಲ ನೀಟಾಗಿ ಇಟ್ಕೋತೀವಿ, ಕ್ಲೀನ್ ಮಾಡ್ತೀವಿ, ವೇಸ್ಟ್ ಮಾಡೋದಿಲ್ಲ. ಓಕೆ ಅಂತ ಹೇಳಿ ಎಲ್ಲ ಮೋಡ ಸೇರ್ಕೊಂಡು ಏನು ಮಾಡಿದ್ರು, ಜಿಲ್ 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 ಜೋರಾಗಿ ಮಳೆ ಶುರು ಆಯಿತು. ಮತ್ತೆ ಎಲ್ಲ ಕಡೆ ಕೆಳಗಡೆ ಹಸಿರು, ಎಲ್ಲರೂ ಮತ್ತೆ ಖುಷಿಯಾಗಿದ್ದರು. ಇದೆಲ್ಲದ್ರ ಮಧ್ಯ ಮೇಲೆ ಯಾರು ಬಹಳ ಖುಷಿಯಾಗಿದ್ದಿದ್ದು? ನಮ್ಮ ಪುಟಾಣಿ ಬೂಂದ್. ಅವನಿಂದ ಜನಕ್ಕೆಲ್ಲ ಒಂದು ಬುದ್ಧಿ ಕಲ್ತ್ಕೊಂಡು ಎಲ್ಲ ಹುಷಾರಾಗಿ ನೀರನ್ನ ಇನ್ಮೇಲೆ ನೋಡ್ಕೊಳಕ್ಕೆ ಶುರು ಮಾಡಿದ್ರು. ಚೆನ್ನಾಗಿತ್ತಾ ಈ ಕತೆ? ದಿ ಎಂಡ್.